ಇವಣ್ಣ ಚಿಕ್ಕ ವಯಸ್ಸಿಗೆ ಕ್ಯಾಂಟೋ ತಗೊಂಡವನೆ ಜೀವನದಲ್ಲಿ ಬದುಕಬೇಕು ಅನ್ನೋ ಆಟ. ಬೆಂಗಳೂರಲ್ಲಿ ಚಿಕ್ಕ ವಯಸ್ಸಿಗೆ ತುಂಬಾ ಜನ ಕಾರ್ ತಗೊಂಡವ್ರೆ, ತುಂಬಾ ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡಿದ್ದೀನಿ. ಆದ್ರೆ ನಾನ್ ನೋಡಿದ್ದು ಮೊದಲನೇ ಬಾರಿಗೆ ಇಂಥ ಏಜ್ ಅಲ್ಲಿ ಇಂಥ ಕ್ಯಾಂಟೋ ತಗೊಂಡಿರೋನು ಇವಣ್ಣ ಒಬ್ಬನೇ. ನಿಮ್ಗೆ ಹಂಗಲ್ಲ ಯಾವ್ದಾದ್ರು ತಗೊಂಡಿದ್ರೆ ಒಂದು ಕಮೆಂಟ್ ಮಾಡಿ. ಅದೇನೋ ಗೊತ್ತಿಲ್ಲ, ನಾನು ಯಾವ್ದಾದ್ರು ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡಕ್ ಹೋದ್ರೆ ಸಾಕು, ನಾನು ಯಾವ ಗಾಡಿ ಹತ್ರ ಬ್ಯಾಟ್ರಿ ಫಿಟ್ ಮಾಡಕ್ ಹೋಗ್ತೀನಿ ಆ ಗಾಡಿ ಓನರ್ ನಮ್ಮ ಹತ್ರ ಸ್ಪಾನರ್ ಟೂಲ್ಸ್ ಎಲ್ಲ ಇಟ್ಕೊಂಡು ಅವರೇ ಬ್ಯಾಟ್ರಿ ಬಿಚ್ಚಿರ್ತವೆ. ಅದೇ ಒಂಥರ ಖುಷಿ ನನಗೆ. ಶಿಸ್ತಾಗಿ ಬಕ್ಕೊಂಡು ಸ್ಪಾನರ ಕೈಲಿ ಹಿಡ್ಕೊಂಡು ಸ್ಪಾನರಲ್ಲೇ ಗುದ್ದಿ ಆ ಹೊಸ ಬ್ಯಾಟ್ರಿ ಕವಾಗ ಪಟಾಪಟ್ನೆ ಹೊಡೆದು ಬಿಸಾಕ್ತಾವೆ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಬೆಂಗಳೂರು ಲೊಕೇಶನಲ್ಲಿ ಬ್ಯಾಟ್ರಿ ಏನಾದರೂ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಗಾಡಿಗಳಿಗೆ ಮೇಲ್ಗಡೆ ಕಾಣಿಸ್ತಾವೆ, ನನ್ನ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಹತ್ರ ಪೆಟ್ರೋಲು, CNG, ಡೀಸೆಲ್ಲು ಎಲ್ಲ ಗಾಡಿಗೂ ಬ್ಯಾಟ್ರಿ ಸಿಗುತ್ತೆ. ನಿಮ್ದು ಯಾವುದೇ ಗಾಡಿ ಆಗಿರಲಿ ನಮ್ಮ ಬೆಂಗಳೂರು ಲೊಕೇಶನಲ್ಲಿದ್ದರೆ ಮೇಲ್ಗಡೆ ಕಾಣಿಸ್ತಾವೆ, ನನ್ನ ನಂಬರ್ಗೆ ಕಾಲ್ ಮಾಡಿ. ಅದು ಪ್ಲಸ್ ಮೈನಸ್ ಆ ಕಡೆ ಐತಣ್ಣ, ಪ್ಲಸ್ ಅಲ್ವಾ ಆ ಕಡೆ ಇದ್ದಿದ್ದು ಒಳಗಡೆ ತರವಿ ಇನ್ನೊಂದು ಕೊಡ್ತೀವಿ. ಈ ಗಾಡಿಗೆ 24 ವೋಲ್ಟ್ ಬ್ಯಾಟ್ರಿ ಬೇಕು, ಅಂದರೆ 2 ಬ್ಯಾಟ್ರಿ ಕೆಪಾಸಿಟಿ ಬೇಕು ಈ ಗಾಡಿಗೆ. ಒಂದೊಂದು ಬ್ಯಾಟ್ರಿ 100 AH, ಮೊದಲು ಇದ್ದಿದ್ದು ಬ್ಯಾಟ್ರಿ 80 AH ಇತ್ತು. ಇವಾಗ ನಾನು ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಹಾಕ್ಕೊಡ್ತಾ ಇದ್ದೀನಿ, 100 AH. 5800 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮ್ಮಗಾನು 3 ವರ್ಷ ವಾರಂಟಿ ಇರೋ ಬ್ಯಾಟ್ರಿ ಫಿಟ್ ಮಾಡಿಕೊಡ್ತಾ ಇದ್ದೀವಿ. ಈ ಬ್ಯಾಟ್ರಿ ಕವರ್ನು ಕೂಡ ಅಣ್ಣನ ಕೈಲೇ ಓಪನ್ ಮಾಡಿಸ್ತೇವೆ. ನಮ್ಮ ಹತ್ರ ಯಾವುದೇ ಬ್ಯಾಟ್ರಿ ತಗೊಂಡಿರಲಿ ಅಥವಾ ಸೀಲ್ ಎಲ್ಲಾನು ನಿಮ್ಮ ಕೈಲೇ ಓಪನ್ ಮಾಡಿಸ್ತೀವಿ. ಇದು ಪ್ಲಸ್ ಆ ಕಡೆಗೆ ತಿರುಗಿಸ್ಬಿಟ್ಟಿಡಿ ಅಷ್ಟೇ. ಇದು ಹೆಂಗೈತೆ ಹಂಗೆ ಇಟ್ಬಿಡಿ. ನಾವು ಪುಂಡೆ ಕಬ್ಬಣ ಎಲ್ಲೆಲ್ಲಿ ಇಡ್ತವೆ ಹೇಳಕ್ಕಿಲ್ಲ. ಈ ಗಾಡಿಗಳಿಗೆ ಬ್ಯಾಟ್ರಿ ಫಿಟ್ ಮಾಡಬೇಕು ಅಂದರೆ ಒಂಚೂರು ಕಷ್ಟ ಆಯ್ತದೆ. ಅದೇ ನನ್ನ ಮಕ್ಕಳು ಏನಾದ್ರು ಬ್ಯಾಟ್ರಿ ಕತ್ಕೊಂಡು ಹೋಗ್ಬೇಕು ಅಂದರೆ ಅದು ಎಷ್ಟು ಐಡಿಯಾ ಉಪಯೋಗಿಸಿ ಸಿಂಪಲಾಗಿ ಬಿಚ್ಕೊಂಡೈತೆ ಗೊತ್ತಾ. ತಿಕ್ಕ ಎಲ್ಲ ಉಡ್ದೋಯ್ತದೆ ಬ್ಯಾಟ್ರಿ ಏನಾದ್ರು ಕತ್ಕೊಂಡ್ರೆ ಹೋಯ್ತಲ್ವಾ. ಲ್ಯಾಂಪ್ ಬಿಚ್ಚಾಕ್ಬೇಕೇನ ಇವಾಗ. ಈಗ ಸೈಡ್ ಕ್ಲ್ಯಾಂಪ್ ಕುತ್ಕೋತಲ್ವ ಅದು, ಈಗ ಬಿಚ್ಚಾಕ್ಬೇಕವ. ಈ ಗಾಡಿದು ಬ್ಯಾಟ್ರಿ ಸ್ವಲ್ಪ ದೊಡ್ಡದಾಯ್ತು. 100 AH ಬ್ಯಾಟ್ರಿ ಸ್ವಲ್ಪ ದೊಡ್ಡದು ಬರ್ತದೆ, 80 AH ಸ್ವಲ್ಪ ಚಿಕ್ಕದಿರ್ತದೆ. ಹೆಂಗೋ ಕಷ್ಟಪಟ್ಟು ಒಳಗಡೆ ಕೂಡ್ಸೋದು. ಪ್ಲಸ್ ಮೈನಸ್ ಎಲ್ಲ ನಾನೇ ಕನೆಕ್ಟ್ ಮಾಡ್ತೀನಿ. ಬಾರೋಣ 24 ವೋಲ್ಟ್ ಅಂತ ಕರೆದ್ಬಿಟ್ಟು ಸೈಡ್ಗೆ ನಾನೇ ಕನೆಕ್ಟ್ ಮಾಡ್ತಾ ಇದ್ದೀನಿ. ಟರ್ಮಿನಲ್ ಎಲ್ಲ ರಸ್ಟ್ ಹಿಡಿದೋಗಿತ್ತು, ಡಿಸ್ಟಿಲ್ ವಾಟರ್ ಲೀಕ್ ಆಗಿ ಎಲ್ಲಾನು ನೀರು ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಫಿಟ್ ಮಾಡಿದೆ. ಬಡ್ಡಿ ಮಗನ ಟರ್ಮಿನಲ್ ಎಷ್ಟು ತೊಳೆದು ಕ್ಲೀನ್ ಆಯ್ತಾನೇ ಇಲ್ಲ, ಉಜ್ಜಿ ಕೈಯೆಲ್ಲ ಉರತ್ಕತ್ತು. ನಿಮ್ಮ ಗಾಡಿಗಳಲ್ಲಿ ಆಸಿಡ್ ಲೀಕ್ ಆಗಿ ಟರ್ಮಿನಲ್ ಇದೇ ಥರ ರಸ್ಟ್ ಹಿಡಿದಿದ್ರೆ ಒಂದು ಬಾಟ್ಲು ನೀರು ತಗೊಂಡು ನೀಟಾಗಿ ಕೈಯಿಂದ ಉಜ್ಜಿ, ಇಲ್ಲಾಂದ್ರೆ ಮೇಲ್ಗಡೆ ನೀರು ಹಾಕಿ ಫುಲ್ ಕ್ಲೀನ್ ಆಯ್ತದೆ. ನೀವು ನೀರು ಹಾಕ್ತಾನೆ ಹಂಗೆ ಬಿಟ್ಟರೆ ದಿನೇ ಅದು ಪೌಡ್ರ್ ಆಗಿ ಎಲ್ಲನೂ ಆಸಿಡ್ ತಿಂದಾಗ್ತದೆ, ಕಬ್ಬಣ ಎಲ್ಲ ಸೌದೋಯ್ತದೆ. ಆಮೇಲಿಂದ ಹೊಸದೇ ಹಾಕಿಸ್ಬೇಕಾಯ್ತದೆ. ಅಷ್ಟೊಂಥರ ಉಜ್ಜಿ ತೊಳೆದು ಬಡ್ಡಿ ಮಗನ ನಟ್ಟು ಲೂಸ್ ಆಯ್ತಾನೆ ಇಲ್ಲ. ನಾವು ಬಿಟ್ಟವ ಎಂತೆಂಥ ಜಾಗದಲ್ಲೋ ಹೋಗಿ ಲೂಸ್ ಮಾಡೋ ಬಡ್ಡಿ ಮಕ್ಕಳು. ಈ ನಟ್ ಬಿಟ್ರೆ ನಮ್ಮ ಜಾತಿಗೆ ಅವಮಾನ ಅಂದ್ಬಿಟ್ಟು ನೀರು ಹಾಕಿ ಮತ್ತೆ ತೊಳೆದು ಲೂಸ್ ಮಾಡೇ ಬಿಟ್ಟೆ. ಇವಣ್ಣ ಬೆಳಗಿನ ಜಾವ 5 ಗಂಟೆಲೆ ಫೋನ್ ಮಾಡಿದ್ದು. ಗಾಡಿ ಡಿಸ್ಪ್ಲೇಲಿ ಬೆಳ್ಳೂರು ಕ್ರಾಸಲ್ಲಿ ಇಂಡಿಕೇಶನ್ ತೋರಿಸ್ತೈತೆ ಅಣ್ಣ ಬ್ಯಾಟ್ರಿ ಡೌನ್ ಆಗ್ಬಿಟ್ಟೈತೆ ಅಂತ. ಇಲ್ಲಿಗೆ ನಾವು ಬಂದು ಬ್ಯಾಟ್ರಿ ಫಿಟ್ ಮಾಡ್ಕೊಡ್ತೀವಿ ಅಂತ. ಅಲ್ಲಿ ಗಂಟ ಹೋದ್ರೆ ಊರಿಗೆ ಹೋಗ್ಬೇಕು ಅನ್ನೋ ಮನ್ಸಾಯ್ತದೆ ಅಣ್ಣ. ಬೆಳ್ಳೂರು ಕ್ರಾಸ್ಗೆಲ್ಲ ಬರೋದಿಲ್ಲ, ಬೆಂಗಳೂರಿಗೆ ಬಂದ್ಬಿಟ್ಟು ಫೋನ್ ಮಾಡೋಣ ಅಂದೆ. ಗಾಡಿನ ಅಲ್ಲಿಂದ ಬೆಂಗಳೂರು ಗಂಟ ಚಚ್ಕೊಂಡು ಬಂದವ್ರೆ. ಮಹಾಲಕ್ಷ್ಮಿ ಲೇಔಟ್ ಹತ್ರ ಪೂರ್ತಿ ಬ್ಯಾಟ್ರಿ ಡೆಡ್ ಆಗಿ ಗಾಡಿ ಮಧ್ಯ ರೋಡಲ್ಲಿ ನಿಂತೋಗೈತೆ. 4-5 ಜನ ಸೇರ್ಕೊಂಡು ಗಾಡಿನ ತಳ್ಳಿ ಸೈಡ್ಗೆ ಹಾಕ್ಬಿಟ್ಟು ನೆಮ್ಮದಿಯಾಗಿ ಮಲಗಿದ್ರು. ಫೋನ್ ಮಾಡಿದ ತಕ್ಷಣ ಹೋಗಿ ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮದೇನಾದರೂ ಗಾಡಿ ಇದ್ದು ಬ್ಯಾಟ್ರಿ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ಬೆಂಗಳೂರು ಲೊಕೇಶನಲ್ಲಿ ಗಾಡಿ ಇದ್ದರೆ ಮೇಲ್ಗಡೆ ಕಾಣಿಸ್ತೇವೆ, ನನ್ನ ನಂಬರ್ಗೆ ಕಾಲ್ ಮಾಡಿ. ಸೀದಾ ಇವ್ ಕೆಲಸ ಮುಗಿಸ್ಬಿಟ್ಟು ಅಂಗಡಿಗೆ ಹೋಗಿ ಅಂಗಡಿ ಓಪನ್ ಮಾಡಿ ಮತ್ತೆ ಇನ್ನೊಬ್ರು ಲೊಕೇಶನ್ ಬಂದೆ ಬ್ಯಾಟ್ರಿ ಫಿಟ್ ಮಾಡೋಕ್ಕೆ. ಅದಕ್ಕೆ ನೀವು ಬೆಳಿಗ್ಗೆ ಫೋನ್ ಮಾಡಿದಾಗ ಅನ್ಕೊಂಡೆ ಅಯ್ಯೋ ಇವ್ ಅಣ್ಣ 1 ಗಂಟೆ ಮುಂಚೆ ಫೋನ್ ಮಾಡಿವಿ ಅಲ್ಲೇ ಹೋಗಿ ಹಾಕೊಟ್ಬಿಡ್ತಿದ್ನಲ್ಲ. ಓ ಆ ಬೆಳಿಗ್ಗೆ ಟೈಮಲ್ಲೆಲ್ಲ ಅಷ್ಟೊತ್ತೇ ಅಣ್ಣ ಒಂದೊಂದು ದಿನ ಕೆಲಸ ಯಾಕೆ ಕಡೆ ಇರ್ತದೆ ಹೇಳೋಕ್ಕಾಗೋದಿಲ್ಲ. ಈ ಕಡೆನೇ ಬತ್ತಲ್ಲ ಕೆಲಸ ಹೆಂಗೂ ನೀವು ಅವಾಗಲೇ ಫೋನ್ ಮಾಡಿದ್ದಿದ್ರೆ ಪಟ್ ಅಂತ ಹಾಕೊಟ್ಬಿಡ್ತಿದೆ. ರಾತ್ರಿ ಲೊಕೇಶನ್ ಕಳ್ಸಿದ್ರು ಆಯ್ತಿತ್ತು ನೀವು. ಇವಾಗಲೇ ಹಿಂಗೆ ಸೀದಾ ಎತ್ಕೊಂಡು ಹೋಯ್ತಾ ಇರಬೇಕು, ಇಲ್ಲ ಗಾಡಿ ಮೇಲೆ ಮಡಗಿದೀವಲ್ಲ ಹಿಂಗೆ ಹೋಗ್ಬೇಕು. ನಿಮ್ದು ಯಾವ ಅಣ್ಣ? ಸಾಕು ಈ ಕಡೆ ದೋಸಿ ಲೂಸ್ ಮಾಡ್ಬಿಟ್ಟು ಹಾಕಿ. ಕಂಪ್ನಿ ಡ್ಯೂಟಿನ ಓಲಾ ಒಬ್ಬರು ಮಾಡ್ದ ಅಣ್ಣ ನೀವು ಕಂಪ್ನಿ? ಇವಣ್ಣ ಪಟಾಪಟ್ನೆ ತಿರ್ಗಿಸಿ ಮೂಡ್ದೇ ಆಗ್ತಾ ಇತ್ತಲ್ಲ ಹೀಟಲ್ಲ ಅಂತ. ಅದು ಅಷ್ಟು ಹಿಡಿದ್ಬಿಟ್ಟಿರ್ತವೆ ಆಸಿಡ್ ಲೀಕ್ ಆಗಿ. ಸಾಕು ಬಿಡಿ ಅಷ್ಟೇ ಲೂಸ್ ಮಾಡಿ ಅದ ಅಲ್ಲಾಡಿಸ್ಬಿಟ್ಟು ಎತ್ತಿ ಅದು ಅಷ್ಟೇ ಲೂಸ್ ಮಾಡ. ವಾಟರ್ ಬಾಟ್ಲಿ ಆಯ್ತಾ, ನೀವಾಯ್ತಾ? ಅದು ತೊಳೆದ್ಬಿಟ್ಟು ಹಾಕೋಣ.
ಸಾಕು ಒಂದು 2 ಸ್ಕೂಲ್. ಇವಣ್ಣ ಬೆಳಿಗ್ಗೆನೆ ಮಹಾಲಕ್ಷ್ಮಿ ಲೇಔಟಿಂದ ಫೋನ್ ಮಾಡಿದ್ರು. ಕ್ಯಾಂಟೋ ಗಾಡಿ ಬ್ಯಾಟ್ರಿ ಫಿಟ್ ಮಾಡಿಬಿಟ್ಟು ಅಂಗಡಿಗೆ ಹೋದೆ. ಆಮೇಲೆ ಇವಣ್ಣ ಫೋನ್ ಮಾಡಿದ್ರು, ಮತ್ತೆ ಅದೇ ಲೊಕೇಶನ್ ಬಂದೆ. 3400 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಎಕ್ಸ್ಟ್ರಾ ಬ್ಯಾಟ್ರಿ ಫಿಟ್ ಮಾಡಿ ಕೊಟ್ಬಿಟ್ಟು ಸೀದಾ ಇನ್ನೊಬ್ಬ ಲೊಕೇಶನ್ಗೆ ಹೋದೆ, ಯಲಂಕಕ್ಕೆ. ಚಡ್ಡಿ ಹಾಕಿದ ಮೇಲಿಂದಾನೆ ಹೋಯ್ತದೆ ಕತ್ತ ಹಾಕಿದ. ಬ್ರಿಲಿಯಂಟ್ ಡ್ರೈವಿಂಗ್ ಸ್ಕೂಲ್ ಅಂತ. ನೀವೇನಾದ್ರು ಚೆನ್ನಾಗಿ ಗಾಡಿ ಓಡಿಸೋದು ಕಲಿಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ನಂಬರ್ ಮೇಲ್ಗಡೆ ಕಾಣಿಸ್ತದೆ ವಿಡಿಯೋದಲ್ಲೇ ಪೂರ್ತಿ ನೋಡಿ. 3400 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಇವನಿಗೆ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಇವ್ರದ್ದು ಬೆಂಗಳೂರಲ್ಲಿ 5-6 ಬ್ರಾಂಚ್ಗಳಿವೆ. ತುಂಬಾ ಸಖತ್ತಾಗಿ ಡ್ರೈವಿಂಗ್ ಹೇಳ್ಕೊಡ್ತೇವೆ. ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನೋಡಿ ಇವ್ರನ್ನ. ನಾವು ಹೋಗಿದ ತಕ್ಷಣ ಕೊಡೋಣ ಇಲ್ಲಿ ಸ್ಪಾನರ ನಾನೇ ಬಿಚ್ಚಾಕ್ತೀನಿ ಬ್ಯಾಟ್ರಿ ಅಂದ್ಬಿಟ್ಟು ಡ್ರೈವಿಂಗ್ ಹೇಳ್ಕೊಡೋದಕ್ಕೆ ಹೆಂಗೆ ಎಕ್ಸ್ಪರ್ಟು ಅದೇ ಥರ ಬ್ಯಾಟ್ರಿ ಫಿಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಯ್ತವ್ರೆ. ಟರ್ಮಿನಲ್ ಒಳಗಡೆ ಹೋಯ್ತಾ ಇಲ್ಲ, ಬಡ್ಡಿ ಮಗಂದು ಐಕಾನ್ ಕಟಕಟನೆ ಕುಟ್ಬಿಟ್ಟು ಒಳಗಡೆ ಹೋಗ್ಸೇಬಿಡ್ತು. ಆ ಮುಂದೆ ಲೆಫ್ಟ್ ಸೈಡ್ ಆಯ್ತಲ್ಲ ಅದೇ ಅವ್ನು ಹೇಳಿದ್ರು ಹೋಗಿ ಹಾಕು ಅಂದ್ರೆ ಅವ್ನು ಹಾಕಿಲ್ಲ. ಒಂದ್ ಟೈಮಲ್ಲಿ ಎಲ್ಲಾ ಕಡೆನೂ ಇಡ್ತೀವಿ ನೋಡ. ನಾವು 3 ಜನ ಇದ್ದೀವಿ. ಇವಾಗ ನಾನು ಎಲ್ಲಿ ಯಶವಂತಪುರ ಫಿಟ್ ಮಾಡಿ ಇಲ್ಲಿಗೆ ಬಂದು ಇವಾಗ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗ್ಬೇಕು. ಈ ಗಾಡಿಗೆ ಬ್ಯಾಟ್ರಿನ ಒಣ್ಣನೆ ಫಿಟ್ ಮಾಡ್ಕೊಂಡು ಸ್ಟಾರ್ಟ್ ಆಯ್ತದ ಇಲ್ವಾ ನೋಡದ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಹೋಗಿ ಕೊನೆಗೂ ಗಾಡಿ ಸ್ಟಾರ್ಟ್ ಆಗೇ ಹೋಯ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಸೀದಾ ಅಂಗಡಿ ಹತ್ರ ಬಂದೆ. ಬಡ್ಡಿ ಮಕ್ಕಳು ಯಾವ ಈ ಗಾಡಿ ನಿಲ್ಸಿದ್ರಂತೆ ಆಫೀಸ್ ಪಕ್ಕದಲ್ಲೇ ಕಳ್ಳನ ಮಗ ಬ್ಯಾಟ್ರಿನ ದೇಪ್ಕ ಹೊಂಟೋಗವನೆ. ವೈವೆಲ್ಲ ಕಟ್ ಮಾಡ್ಕೊಂಡು 1850 ರೂಪಾಯಿಗೆ ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ನೈಟು 8:00 ಬಂದಿದ್ರು ಅಂಗಡಿ ಹತ್ರ. ಗಾಡಿ ತಳ್ಕೊಂಡು ನೋಡಿದ ತಕ್ಷಣ ಬೇಜಾರಾಗೋಯ್ತು. ಮನೆಗೆ ಹೋಗಿ ಶಿಸ್ತಾಗಿ ಮನಗಿದೆ ಅಂಗಡಿ ಕ್ಲೋಸ್ ಮಾಡಿ. ಈ ಅಣ್ಣ ನೈಟು 11 ಗಂಟೆಲಿ ಬಂದವಾಗ ಕಾರು ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂತ. ಈ ಅಣ್ಣ ನಾವು ಗಾಡಿ 15 ಗಾಡಿ ಅವೆ, ಎಲ್ಲ ಗಾಡಿಗೂ ನಾವೇ ಬ್ಯಾಟ್ರಿ ಚೇಂಜ್ ಮಾಡ್ಕೊಡೋದು. 5500 ರೂಪಾಯಿಗೆ ಇನೋವಾ ಕ್ರಿಸ್ಟಾಗೆ ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಮತ್ತೆ ಇನ್ನೊಂದು ಗಾಡಿ ಶಿಫ್ಟ್ ಬಂತು ಮಾದೇವಪುರದಿಂದ. ಆ ಗಾಡಿ ನೋಡಿದ್ರೆ ಬ್ಯಾಟ್ರಿ ಪ್ರಾಬ್ಲಮ್ ಅಲ್ಲ, ಸ್ಟಾರ್ಟರ್ ಪ್ರಾಬ್ಲಮ್ ಇತ್ತು. ಹೊಸ ಬ್ಯಾಟ್ರಿ ಫಿಟ್ ಮಾಡಿದ್ರು ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಇರಲಿ ಅಂದ್ಬಿಟ್ಟು ಹಂಗೆ ತಳ್ಳಿಬಿಟ್ಟು ಗಾಡಿ ಕಳಿಸ್ತಾವಣ್ಣ ನಾವು ಹೋಗೋಣ ನೆಮ್ಮದಿಯಾಗಿ ಅಂತ. ಶಿಸ್ತ ಬಕ್ಕೊಂಡು ಬ್ಯಾಟ್ರಿ ಕವಾಗ ಪಟಪಟ್ನೆ ಒಂದೇ ಸೆಕೆಂಡ್ಗೆ ಹೊಡೆದು ಬಿಸಾಕ್ತೆ. ನಾವು ಗೊತ್ತಲ್ಲ ಬಿಚ್ಚೋದ್ರಲ್ಲಿ ಹಾಕೋದ್ರಲ್ಲಿ ಎಕ್ಸ್ಪರ್ಟು. ಯಾವುದೇ ಗಾಡಿಗೆ ಬ್ಯಾಟ್ರಿ ಬೇಕು ಅಂದ್ರೆ ಮೇಲ್ಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ.